IPL ಉದ್ಘಾಟನಾ ಪಂದ್ಯದ ಬಳಿಕ RCBಗೆ ಲಾಂಗ್ ಬ್ರೇಕ್ ಸಿಕ್ಕಿದೆ. ಈಗ ಎರಡನೇ ಪಂದ್ಯ ಭಾನುವಾರ ನಡೆಯಲಿದೆ. ಅದು ಕೂಡ ಬದ್ಧ ವೈರಿಯಾಗಿರುವಂತ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ. ಚಿನ್ನಸ್ವಾಮಿ ಮೈದಾನದಲ್ಲೇ ಈ ಪಂದ್ಯ ನಡೆಯಲಿದ್ದು ಹೈ ವೋಲ್ಟೇಜ್ ಮ್ಯಾಚ್ಗಾಗಿ ಫ್ಯಾನ್ಸ್ ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾರೆ. ಸದ್ಯಕ್ಕೆ RCB ಇರುವಂತ ಫಾರ್ಮ್ ನೋಡ್ತಾ ಇದೆ. ರೆಡ್ ಆರ್ಮಿಯೇ ಗೆದ್ದು ಬೀಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಚೆನ್ನೈ ವಿರುದ್ಧದ ಪ್ರತಿಷ್ಠೆಯ ಪಂದ್ಯಕ್ಕೆ RCBಯ ಪ್ಲೇಯಿಂಗ್ 11 ಹೇಗಿರುತ್ತೆ? ಹೇಜಲ್ವುಡ್ಗಾಗಿ ತಂಡದಿಂದ ಹೊರಬರ್ತಾರ ಡಫಿ? ಶಫರ್ಡ್ ಮೇಲೆ ಎಲ್ಲರ ಕಣ್ಣು ಇರೋದ್ಯಾಕೆ? ಈ ಪಂದ್ಯದ ಬಗೆಗಿನ ಕೆಲ ಕುತೂಹಲಕಾರಿ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPLನ ಹಾಲಿ ಚಾಂಪಿಯನ್ಸ್. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ IPLನಲ್ಲಿ 5 ಬಾರಿ ಟ್ರೋಫಿ ವಿನ್ನರ್ಸ್. ವಿರಾಟ್ ಕೊಹ್ಲಿ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅಂತ ಲೆಜೆಂಡರಿ ಕ್ರಿಕೆಟ್ಗಳಿಂದಾಗಿ ವರ್ಲ್ಡ್ ವೈಡ್ ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ತಂಡಗಳು ಸದ್ಯ ಭಾನುವಾರ IPLನಲ್ಲಿ ಮತ್ತೊಮ್ಮೆ ಮುಖಾಮುಖಿ ಆಗೋಕೆ ರೆಡಿಯಾಗಿದ್ದಾರೆ. IPLನ ಇತಿಹಾಸದಲ್ಲೇ ಹೈ ಫೀವರ್ ಇರುವಂತಹ ಕ್ಲಾಶ್ ಇದು. ಬೆಂಗಳೂರು ತಂಡಕ್ಕೆ ಇದು 2ನೇ ಮ್ಯಾಚ್ ಆಗಿದ್ರೆ CSKಗೆ ಇದು 3ನೇ ಪಂದ್ಯ. ಮೊದಲ ಮ್ಯಾಚ್ ಅಲ್ಲಿ ಭರ್ಜರಿಯಾಗಿ ಗೆದ್ದಿರುವಂತ ಬೆಂಗಳೂರು 2ನೇ ಪಂದ್ಯವನ್ನ ಅದು ಕೂಡ ತವರಿನ ಮೈದಾನದಲ್ಲೇ ಗೆದ್ದು ಬೀಗೋಕೆ ಕಾಯ್ತಾ ಇದೆ. ವಿನ್ನಿಂಗ್ ಜರ್ನಿಯನ್ನ ಕಂಟಿನ್ಯೂ ಮಾಡಬೇಕಿದೆ. ಅದು ಅಲ್ಲದೆ ಚೆನ್ನೈ ವಿರುದ್ಧದ ಗೆಲುವು ಅಂಕಗಳ ಜೊತೆಗೆ ತಂಡಕ್ಕೆ ಪ್ರತಿಷ್ಠೆಯ ಪ್ರಶ್ನೆ ಕೂಡ ಹೌದು. ಹೀಗಾಗಿ ಈ ತಂಡಕ್ಕೆ ಪ್ಲೇಯಿಂಗ್ 11 ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಕಾರಣ ಜೋಶ್ ಹೇಜಲ್ವುಡ್. ಜೋಶ್ಗಾಗಿ ಜಾಗ ಬಿಟ್ಟುಕೊಡ್ತಾರಾ ಜೇಕಬ್ ಡಫಿ? ಹೈದರಾಬಾದ್ ವಿರುದ್ಧದ ಉದ್ಘಾಟನಾ ಪಂದ್ಯದಲ್ಲಿ RCBಯ ಗೇಮ್ ಚೇಂಜರ್ ಜೇಕಬ್ ಡಫಿ ಬೌಲಿಂಗ್ ನಲ್ಲಿ ಅವರ ಮ್ಯಾಜಿಕ್ ಮಾಡದೆ ಇದ್ದಿದ್ರೆ ಹೈದರಾಬಾದ್ ಮತ್ತಷ್ಟು ಸ್ಕೋರ್ ಮಾಡುವಂತ ಚಾನ್ಸಸ್ ಇತ್ತು. 4 ಓವರ್ಗಳನ್ನ ಬೌಲ್ ಮಾಡಿ ಕೇವಲ 27 ರನ್ ಅಂದ್ರೆ 24 ಎಸೆತಗಳನ್ನ ಬೌಲ್ ಮಾಡಿ 27 ರನ್ಗಳನ್ನ ಮಾತ್ರ ನೀಡಿದ್ರು. ಅದು ಅಲ್ಲದೆ 3 ಬಿಗ್ ವಿಕೆಟ್ಗಳನ್ನೇ ಬೇಟೆಯಾಡಿದ್ರು. ಆದ್ರೆ ಚೆನ್ನೈ ವಿರುದ್ಧ ಆಡ್ತಾರಾ ಇಲ್ವಾ ಎನ್ನುವಂತ ಗೊಂದಲ ಇದೆ. ಅದಕ್ಕೆ ಕಾರಣ ಜೋಶ್ ಹೇಜಲ್ವುಡ್. ಲಾಸ್ಟ್ ಸೀಸನ್ ಅಲ್ಲಿ ಚಾಂಪಿಯನ್ ಪರ್ಫಾರ್ಮೆನ್ಸ್ ನೀಡಿದ ಹೇಜಲ್ವುಡ್ ಇಂಜುರಿಯಿಂದಾಗಿ ಮೊದಲ ಪಂದ್ಯವನ್ನ ಆಡಿಲ್ಲ. ಹೀಗಾಗಿ ಡಫಿಗೆ ಚಾನ್ಸ್ ಕೊಡಲಾಗಿತ್ತು. ಆದ್ರೀಗ ಹೇಜಲ್ವುಡ್ ಕೂಡ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಚೆನ್ನೈ ವಿರುದ್ಧದ ಪಂದ್ಯಕ್ಕೆ ಪ್ಲೇಯಿಂಗ್ 11 ಸೇರ್ತಾರಾ ಎನ್ನುವಂತ ಮಾತುಗಳಿವೆ. ಹಾಗೇನಾದ್ರೂ ಜೋಶ್ ಬರಬೇಕು ಅಂದ್ರೆ ಡಫಿಯನ್ನ ಡ್ರಾಪ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಬ್ರು ಕೂಡ ಫಾರಿನ್ ಪ್ಲೇಯರ್ಗಳ ಕೋಟಾದಿಂದಲೇ ಕಣಕ್ಕಿಳಿಯೋದ್ರಿಂದ ಒಬ್ರಿಗಷ್ಟೇ ಚಾನ್ಸ್ ನೀಡುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಸದ್ಯದ ಸಿಚುಯೇಷನ್ ನೋಡ್ತಾ ಇದೆ ಜೋಶ್ ಹೇಜಲ್ವುಡ್ರನ್ನ ಈ ಪಂದ್ಯದಿಂದಲೂ ಕೂಡ ಹೊರಗಿಡುವಂತ ಚಾನ್ಸಸ್ ಇದೆ. ಅದು ಅಲ್ಲದೆ ಕಳೆದ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿರೋದ್ರಿಂದ ವಿನ್ನಿಂಗ್ ಕಾಂಬಿನೇಷನ್ನೇ ಕಂಟಿನ್ಯೂ ಮಾಡಬಹುದು. ಹಾಗಾದ್ರೆ ಹೇಗಿರುತ್ತೆ ಪ್ಲೇಯಿಂಗ್ 11 ಅದನ್ನ ನೋಡ್ತಾ ಹೋಗೋಣ. ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯಕ್ಕೆ ಬೆಂಗಳೂರು ತಂಡದ ಪರ ಯಾರೆಲ್ಲ ಕಣಕ್ಕಿಳಿತಾರೆ ಅನ್ನೋದು. ಇನ್ನು ಆಸ್ ಯೂಶುವಲ್ RCB ಪರ ಫಿಲ್ ಸಾಲ್ಟ್ ಹಾಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನ ಓಪನ್ ಮಾಡ್ತಾರೆ. ಲಾಸ್ಟ್ ಸೀಸನ್ ಅಲ್ಲಿ ಇಬ್ಬರ ಪಾರ್ಟ್ನರ್ಶಿಪ್ ಚಾಂಪಿಯನ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿತ್ತು. ಹೀಗಾಗಿ ಈ ಸೀಸನ್ ಅಲ್ಲೂ ಕೂಡ ಇದೇ ಕಾಂಬಿನೇಷನ್ ಕಂಟಿನ್ಯೂ ಮಾಡಿದೆ ಫ್ರಾಂಚೈಸಿ. ಫಿಲ್ ಸಾಲ್ಟ್ ಹಾಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಇದರಲ್ಲಿ ಯಾವುದೇ ಬದಲಾವಣೆ ಇರಲ್ಲ. ಬಟ್ ಫಸ್ಟ್ ಮ್ಯಾಚ್ ಅಲ್ಲಿ ಫಿಲ್ ಸಾಲ್ಟ್ 8 ರನ್ಗಳಿಗೆ ವಿಕೆಟ್ ಅನ್ನ ಒಪ್ಪಿಸಿದ್ರು, ಸ್ವಲ್ಪ ನಿರಾಸೆ ಮೂಡಿಸಿದ್ರು. ಬಟ್ ಈ ಸಲ ಅವರ ಮೇಲೆ ಬಿಗ್ ಹೋಪ್ಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅಂತೂ ಫಸ್ಟ್ ಮ್ಯಾಚ್ ಅಲ್ಲೇ ಆಲ್ರೆಡಿ ಧಮಾಕೆದ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಅವ್ರ ಕಡೆಯಿಂದ. ಹೀಗಾಗಿ ಈ ಮ್ಯಾಚ್ ಅಲ್ಲಿ ಅದು ಕೂಡ CSK ವಿರುದ್ಧ ಅಂತ ಬಂದಾಗ ಕೊಹ್ಲಿ ಕೂಡ ಅದ್ಭುತವಾದಂತ ನಂಬರ್ಸ್ ಅನ್ನ ಹೊಂದಿದ್ದಾರೆ. ಹೀಗಾಗಿ ಅವರ ಬ್ಯಾಟಿಂಗ್ ಬಗ್ಗೆ ಕೂಡ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮೊದಲ ಪಂದ್ಯದಲ್ಲಿ ಅಂದ್ರೆ ಹೈದರಾಬಾದ್ ವಿರುದ್ಧ 69 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳಿದು RCB ತಂಡವನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ರು. ಇನ್ನು ನಂಬರ್ 3 ನಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ರನ್ನೇ ಆಡಿಸೋದು ಬಹುತೇಕ ಕನ್ಫರ್ಮ್ ಇದೆ. ಯಾಕಂದ್ರೆ ಕಳೆದ ಪಂದ್ಯದಲ್ಲಿ ಅವರನ್ನ ಯಾವುದೇ ಕಾರಣಕ್ಕೂ ಡ್ರಾಪ್ ಮಾಡಬಾರದು ಎನ್ನುವಂತ ಸಿಚುಯೇಷನ್ ಕ್ರಿಯೇಟ್ ಮಾಡುವಂತ ನಂಬರ್ಸ್ ಅವರ ಬ್ಯಾಟಿಂಗ್ ನಲ್ಲಿ ಬಂದಿದೆ. ಅದು ಕೂಡ 61 ನಂಬರ್ ಅಂದ್ರೆ 61 ರನ್ಗಳು ಅವರ ಬ್ಯಾಟಿಂದ ಬಂದಿತ್ತು. ಇದು 201 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನ ಚೇಸ್ ಮಾಡೋಕೆ ಈ ದೇವದತ್ ಪಡಿಕ್ಕಲ್ ಅದು ಕೂಡ 26 ಎಸೆತಗಳಲ್ಲಿ ಇಷ್ಟು ರನ್ ಗಳಿಸಿದ್ದು ತಂಡಕ್ಕೆ ಪ್ಲಸ್ ಆಗಿತ್ತು. ಅದು ಕೂಡ ಪವರ್ ಪ್ಲೇನಲ್ಲಿ ಒಂದೊಳ್ಳೆ ಸ್ಕೋರ್ ಬಂದಿದ್ರಿಂದಲೇ ಬೀಟ್ ಮಾಡೋಕೆ ಸಾಧ್ಯವಾಗಿತ್ತು. ಹೀಗಾಗಿ ನಂಬರ್ 3 ನಲ್ಲಿ ಪಡಿಕ್ಕಲ್ ಬರ್ತಾರೆ. ಇನ್ನು ನಂಬರ್ 4 ನಲ್ಲಿ ಆಸ್ ಯೂಶುವಲ್ ನಾಯಕ ರಜತ್ ಪಾಟಿದಾರ್ ತಮ್ಮ ಕ್ಯಾಪ್ಟನ್ಸಿಯಲ್ಲೇ ಫಸ್ಟ್ ಸೀಸನ್ ನಲ್ಲೇ ತಂಡವನ್ನ ಚಾಂಪಿಯನ್ ಮಾಡಿದ್ರು. ಈಗ 2ನೇ ಸೀಸನ್ ಅಲ್ಲೂ ಅದೇ ಟಾರ್ಗೆಟ್ ಅನ್ನ ಇಟ್ಕೊಂಡಿರೋದ್ರಿಂದ ಅವರು ಅದೇ ಮೈಂಡ್ ಸೆಟ್ ನಲ್ಲೇ ಬ್ಯಾಟ್ ಅನ್ನ ಮಾಡ್ತಾರೆ. ಜೊತೆಗೆ 4ನೇ ಸ್ಥಾನದಲ್ಲಿ ಬ್ಯಾಟಿಂಗ್ಗೆ ಬರ್ತಾರೆ. ಕಳೆದ ಪಂದ್ಯದಲ್ಲಿ 31 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆಗಿರುವಂತಹ ಜಿತೇಶ್ ಬ್ಯಾಟಿಂಗ್ ನಲ್ಲೂ ಕೂಡ
ಅದ್ಭುತವಾದಂತಹ ಕೊಡುಗೆಯನ್ನ ನೀಡುವಂತ ಆಟಗಾರ. ಆದ್ರೆ ಕಳೆದ ಪಂದ್ಯದಲ್ಲಿ ಲಕ್ ಕೈ ಕೊಟ್ಟಿತ್ತು, ಹೀಗಾಗಿ ಯಾವುದೇ ರನ್ ಗಳಿಸದೆ ಔಟ್ ಆಗಿದ್ರು. ಇನ್ನು RCBಯ ಸ್ಟಾರ್ ಫಿನಿಷರ್ ಟಿಮ್ ಡೇವಿಡ್ ಕೂಡ ಫಿನಿಷರ್ ರೋಲ್ನಲ್ಲಿ RCBಗೆ ತುಂಬಾನೇ ಮುಖ್ಯ ಆಗ್ತಾರೆ. ಯಾಕಂದ್ರೆ ಅವರ ಕಡೆಯಿಂದ ಬರುವಂತ ಡೆತ್ ಓವರ್ನ ನಂಬರ್ಗಳು ಅಥವಾ ರನ್ಸ್ ಏನಿರುತ್ತೆ ಅದು ಕ್ರೂಷಿಯಲ್ ಆಗಿರುತ್ತೆ. ಲಾಸ್ಟ್ ಮ್ಯಾಚ್ ಅಲ್ಲಿ 16 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳಿಯುವ ಮೂಲಕ ತಂಡವನ್ನ ಗೆಲುವಿನ ದಡ ಮುಟ್ಟಿಸುವಲ್ಲಿ ಇವರು ಕೂಡ ಪಾತ್ರ ವಹಿಸಿದ್ರು. ಸೊ ಅದಾದ್ಮೇಲೆ ಇನ್ನ ರೊಮ್ಯಾರಿಯೋ ಶೆಫರ್ಡ್ ಲಾಸ್ಟ್ ಮ್ಯಾಚ್ ಅಲ್ಲಿ ಇವರಿಗೆ ಬ್ಯಾಟಿಂಗ್ ಮಾಡೋಕೆ ಅವಕಾಶ ಸಿಕ್ಕಿರ್ಲಿಲ್ಲ, ಬಟ್ ಬೌಲಿಂಗ್ ನಲ್ಲಿ ಅದನ್ನ ಪ್ರೂವ್ ಮಾಡಿದ್ರು. 3 ವಿಕೆಟ್ಗಳನ್ನ ಬೇಟೆಯಾಡಿದ್ರು. 4 ಓವರ್ನಲ್ಲಿ 54 ರನ್ಗಳನ್ನ ನೀಡಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸಿದ್ರು ಕೂಡ ಸೊ 3 ವಿಕೆಟ್ಗಳನ್ನ ತೆಗೆದಿದ್ದು RCBಗೆ ಪ್ಲಸ್ ಆಗಿತ್ತು. ಹೀಗಾಗಿ ಶೆಫರ್ಡ್ ಬರ್ತಾರೆ. ಆನಂತರ ಮತ್ತೊಬ್ಬ ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಲಾಸ್ಟ್ ಸೀಸನ್ ಅಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನೀಡಿದ್ರು. ಬಟ್ ಈ ಸೀಸನ್ ಅಲ್ಲಿ ಫಸ್ಟ್ ಮ್ಯಾಚ್ ಅಲ್ಲಿ ಅವ್ರಿಗೇನು ಅಷ್ಟೊಂದು ಎಫೆಕ್ಟಿವ್ ಆದಂತ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿಲ್ಲ. ಯಾಕಂದ್ರೆ 2 ಓವರ್ಗಳಲ್ಲಿ 13ರ ಎಕಾನಮಿಯಲ್ಲಿ 26 ರನ್ಗಳನ್ನ ಬಿಟ್ಕೊಟ್ಟಿದ್ರು, ಬಟ್ ಯಾವುದೇ ವಿಕೆಟ್ ಬಂದಿರಲಿಲ್ಲ. ಸೊ ಈ ಮ್ಯಾಚ್ ಅಲ್ಲಿ ಅವ್ರ ಕಡೆಯಿಂದ ಹೈ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇರುತ್ತೆ. ಇನ್ನು ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಇನ್ನ ಪವರ್ ಪ್ಲೇನಲ್ಲಿ ಬ್ಯಾಟರ್ಗಳನ್ನ ಕಟ್ಟಿ ಹಾಕುವಂತ ಸ್ಟ್ರೆಂತ್ ಇರುತ್ತೆ. ಜೊತೆಗೆ IPL ಇತಿಹಾಸದಲ್ಲಿ ಪವರ್ ಪ್ಲೇನಲ್ಲಿ ಅತ್ಯಂತ ಹೆಚ್ಚು ವಿಕೆಟ್ಗಳನ್ನ ತೆಗೆದಿರುವಂತ ಬೌಲರ್ ಆಗಿದ್ದಾರೆ. ಇನ್ನು ಕಳೆದ ಪಂದ್ಯದಲ್ಲಿ 4 ಓವರ್ಗೆ 31 ರನ್ಗಳನ್ನ ನೀಡಿ 1 ವಿಕೆಟ್ ಅನ್ನ ಪಡೆದಿದ್ರು. ಸೊ ಈ ಮ್ಯಾಚ್ ಅಲ್ಲೂ ಕೂಡ ಅವರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಇನ್ನು RCB ಪರ ಹೊಸ ಆಟಗಾರ ಅಭಿನಂದನ್ ಸಿಂಗ್ ರನ್ನು ಕೂಡ ಈ ಪಂದ್ಯಕ್ಕೆ ಸೆಲೆಕ್ಟ್ ಮಾಡುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ 1 ವಿಕೆಟ್ ಅನ್ನ ತಗೊಂಡಿದ್ರು, ಜೊತೆಗೆ 38 ರನ್ಗಳನ್ನ ಕೊಟ್ಟಿದ್ರು. ಹೀಗಾಗಿ ಈ ಪಂದ್ಯದಲ್ಲಿ ಮತ್ತೆ ವಿನ್ನಿಂಗ್ ಕಾಂಬಿನೇಷನ್ ಅನ್ನ ಕಂಟಿನ್ಯೂ ಮಾಡೋಕೆ ಬಯಸಿದ್ರೆ ಮತ್ತೆ ಅವರನ್ನೇ ಆಡಿಸುವಂತ ಸಾಧ್ಯತೆ ಇದೆ. ಇನ್ನು ಪೇಸ್ ಬೌಲರ್ ಆಗಿರುವಂತಹ ಜೇಕಬ್ ಡಫಿ ಆಸ್ ಯೂಶುವಲ್ ಕಂಟಿನ್ಯೂ ಆಗ್ತಾರೆ. ಯಾಕಂದ್ರೆ ಜೋಶ್ ರನ್ನ ಈ ಒಂದು ಪಂದ್ಯದಿಂದ ಹೊರಗಿಡಬಹುದು. ಲಾಸ್ಟ್ ಮ್ಯಾಚ್ ಅಲ್ಲಿ ಡಫಿ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. 27 ರನ್ಗಳನ್ನ ಮಾತ್ರ ನೀಡಿದ್ರು, ಅದು ಕೂಡ 4 ಓವರ್ಗಳನ್ನ ಬೌಲ್ ಮಾಡಿ 3 ವಿಕೆಟ್ ಅನ್ನ ತೆಗೆದಿದ್ರು. ಅಂಡ್ ಒಂದೇ ಓವರ್ನಲ್ಲಿ 2 ವಿಕೆಟ್ ತೆಗೆದಿದ್ದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಇನ್ನು ಸುಯಾಶ್ ಶರ್ಮಾ ಸ್ಪಿನ್ನರ್ ವಿಭಾಗದಲ್ಲಿ ಬರ್ತಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ 3 ಓವರ್ಗಳನ್ನ ಬೌಲ್ ಮಾಡಿ 28 ರನ್ಗಳನ್ನ ನೀಡಿ 1 ವಿಕೆಟ್ ಅನ್ನ ತಗೊಂಡಿದ್ರು. ಸೊ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ RCB ಪರ ದೇವದತ್ ಪಡಿಕ್ಕಲ್ ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಲಾಗಿತ್ತು. ಜೇಕಬ್ ಡಫಿ ಬದಲಿಗೆ ಪಡಿಕ್ಕಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗೆ ಬಂದಿದ್ರು. ಸೊ ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ಸೇಮ್ ಫಾರ್ಮುಲಾ ಯೂಸ್ ಮಾಡಬಹುದು. ಅಂಡ್ ಈ ಮ್ಯಾಚ್ ಅಲ್ಲಿ ಎಲ್ಲರ ಕಣ್ಣು ಕೂಡ ಕೆರೆಬಿಯನ್ನ ದೈತ್ಯ ಆಟಗಾರ ರೊಮ್ಯಾರಿಯೋ ಶೆಫರ್ಡ್ ಮೇಲಿದೆ. ಅದಕ್ಕೆ ಕಾರಣ ಕಳೆದ ವರ್ಷದ ಇನ್ನಿಂಗ್ಸ್. ಚೆನ್ನೈ ಬೌಲರ್ಗಳನ್ನ ಮತ್ತೆ ಚೆಂಡಾಡ್ತಾರ ಶೆಫರ್ಡ್. ಈಗ RCB ವರ್ಸಸ್ CSK ಮ್ಯಾಚ್ ಅಂದೇ ಕೆರೆಬಿಯನ್ ದೈತ್ಯ ರೊಮ್ಯಾರಿಯೋ ಶೆಫರ್ಡ್ ಫುಲ್ ಟ್ರೆಂಡಿಂಗ್ ನಲ್ಲಿರ್ತಾರೆ. ಅದಕ್ಕೆ ಕಾರಣ 2025ರಲ್ಲಿ ಚೆನ್ನೈ ವಿರುದ್ಧದ ಅವರ ಪ್ರದರ್ಶನ. ಮೇ 3ರಂದು ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದಿದ್ದ ಆ ಮ್ಯಾಚ್ ಅಲ್ಲಿ ಚೆನ್ನೈ ಬೌಲರ್ಗಳನ್ನ ಅಕ್ಷರಶಃ ಚೆಂಡಾಡಿದ್ರು. ಕೇವಲ 14 ಎಸೆತಗಳಲ್ಲಿ 6 ಸಿಕ್ಸ್ ಹಾಗೆ 4 ಬೌಂಡ್ರಿಗಳೊಂದಿಗೆ 53 ರನ್ಗಳನ್ನ ಕಲೆ ಹಾಕಿ ಅಜೇಯರಾಗಿ ಉಳಿದಿದ್ರು. ಅದರಲ್ಲೂ ಚೆನ್ನೈ ಬೌಲರ್ ಖಲೀಲ್ ಅಹ್ಮದ್ ಬೌಲಿಂಗ್ ವೇಳೆ 19ನೇ ಓವರ್ನಲ್ಲಿ ಅಂದ್ರೆ ಒಂದೇ ಓವರ್ನಲ್ಲಿ ಬರೋಬ್ಬರಿ 33 ರನ್ಗಳನ್ನ ಕಲೆ ಹಾಕಿದ್ರು. ಹೀಗಾಗಿ ಈ ಸೀಸನ್ ಅಲ್ಲೂ ಕೂಡ ಶೆಫರ್ಡ್ ಕಡೆಯಿಂದ ಅಂಥದ್ದೇ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಪೋಸ್ಟ್ ಗಳನ್ನ ಹಾಕ್ತಾ ವಿ ಆರ್ ವೇಟಿಂಗ್ ಅಂತ ಪಂದ್ಯದ ಬಿಸಿ ಏರಿಸ್ತಿದ್ದಾರೆ. ಒಟ್ನಲ್ಲಿ IPL ನಲ್ಲಿ RCB ವರ್ಸಸ್ CSK ಪಂದ್ಯಗಳಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಸೊ ಈ ಪಂದ್ಯಕ್ಕೂ ಕೂಡ ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಈ ಪಂದ್ಯದಲ್ಲಿ ಚೆನ್ನೈ ಅಥವಾ RCB ಅಂತ ಬಂದಾಗ ಯಾರು ಗೆಲ್ತಾರೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.